ಅಯ್ಯೋ ಸುಮ್ಮನೆ ಕುತ್ಕೊಂಡಿದ್ರಲ್ಲ, ತಗೊಳ್ಳಿ ಕಾಫಿನ, ತಗೊಳ್ಳಿ ಕಾಫಿ ಕುಡೀರಿ. ಅಯ್ಯೋ ನನ್ನ ಹೆಂಡ್ತಿನೇ ಇಷ್ಟು ಮರುವಾದಿ ಕೊಟ್ಬಿಟ್ಟು ಕಾಫಿ ತಗ ಅಂತ ಹೇಳೋದಿಲ್ಲ. ನೀವು ತಂದ್ಬಿಟ್ಟು ಕಾಫಿ ತಗ ಅಂತ ಹೇಳ್ತಿದ್ರಲ್ಲ, ಕೇಳೋಕ್ಕೆ ಒಂಥರ ಖುಷಿ ಆಯ್ತದೆ. ಅಯ್ಯೋ ನೀವು ತಗೊಳ್ಳಿ ಸುಮ್ಮನೆ ನೀಯ, ನೀವು ಕೊಡ್ದಿದ್ದಂಗೆ ನೀನು ಯಾರು ಕೊಡಲಿ, ನಾನು ಹಿಂಗೆಲ್ಲ ಯಾರ್ಯಾರಿಗೂ ನಾನು ಕೊಡಲ್ಲಪ್ಪ. ನಾನಂತೂ ಅದೆಲ್ಲ ನನಗೆ ಇಷ್ಟನೂ ಆಗಲ್ಲ ಹಿಂಗೆಲ್ಲ ಕೊಡೋದು ಬೇರೆಯವ್ರಿಗೆ. ಆದರೆ ನಿಮಗೆ ನೋಡಿದ ತಕ್ಷಣ ನಂಗೆ ಅದೇನೋ ಗೊತ್ತಿಲ್ಲ, ನನಗಂತೂ ಕಾಫಿ ಕೊಡಬೇಕು, ನೀವು ಚೆನ್ನಾಗಿ ನೋಡ್ಕೋಬೇಕು ಅಂತೇಳ್ಬಿಟ್ಟು ಏನೇನೋ ಅನ್ನಿಸ್ತದೆ. ತಗೊಳ್ಳಿ. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಅಯ್ಯೋ ಬಿಡಿ, ಪರವಾಗಿಲ್ಲ. ಇದಕ್ಕೆಲ್ಲ ನಾನು ಥ್ಯಾಂಕ್ಸ್ ಅಂತೆಲ್ಲ ಅಂದ್ಕೊಂಡು ಯಾಕೆ? ಅಯ್ಯೋ ನೀವು ಒಳ್ಳೆನೇ. ಕಾಫಿ ಕುಡೀರಿ ನೀವು ಫಸ್ಟು. ಹಾಂ ಸರಿ ಆಯಿತು. ಕಾಫಿ ಎಲ್ಲ ಅಮೃತ ಇದ್ದಂಗೆ ಐತೆ. ನಾನು ನಿಮ್ಮ ಹತ್ರ ಏನೋ ಮಾತಾಡೋಣ ಅಂತ ಅಂದ್ಕೊಂಡು ಬಂದೆ. ನಿಮ್ಮ ಹತ್ರ ಒಂದು ಚಿಕ್ಕ ವಿಷಯನ ಮಾತಾಡಬೇಕು. ನಿಮಗೆ ಬೇಜಾರಿಲ್ಲ ಅಂತ ಹೇಳಿದ್ರೆ ನಾನು ಮಾತಾಡ್ಬೋದಾ? ಅಯ್ಯೋ ಮಾತಾಡು, ಅದ್ರಾಗೇನಂತೆ, ಮಾತಾಡು. ಅದು ಹೇಳ್ಬೇಕು ಅಂತ ಹೇಳಿದ್ರೆ ನನ್ನ ಫೋನ್ ಹೊಡೆದೋಗ್ಬಿಡ್ತು. ನನ್ನ ಫೋನ್ ಚೆನ್ನಾಗಿತ್ತು, ಅಲ್ಲಿ ಕೂತ್ಕೊಂಡಿದ್ದೆ ಫೋನ್ ಬಿದ್ದೋಯ್ತು. ನನಗೆ ಐಫೋನ್ ಅಂದರೆ ತುಂಬ ಇಷ್ಟ ನನಗೆ. ಆದರೆ ಏನು ಮಾಡೋಣ, ನಮ್ಮನೆಗೆ ಗೀಫೋನ್ ಎಲ್ಲನೂ ಕೊಡಿಸು ಅಂತಂದರೆ ಏನು ಮಾಡಿದ್ರು ಕೊಡಿಸಲ್ಲ ಐಫೋನ್ನ. ಅದಕ್ಕೇ ನಿಮ್ಮ ಹತ್ರ ಎಷ್ಟೊಂದು ದುಡ್ಡೈತೆ, ನಿಮಗೆಲ್ಲ ದುಡ್ಡಿಗೆಲ್ಲ ಲೆಕ್ಕನೇ ಇಲ್ಲ ನೋಡಿ. ನನಗೆ ಐಫೋನ್ ಅಂತ ಕೊಡಿಸ್ತೀರಾ ಪ್ಲೀಸ್? ಏನೋ ಐಫೋನ್. ಓಹೋ ಐಫೋನು. ಹಾಂ, ನನಗೆ ಐಫೋನ್ ಅಂದರೆ ತುಂಬ ಇಷ್ಟ. ಎಷ್ಟಿಷ್ಟ ಗೊತ್ತಾ ನನಗೆ ಐಫೋನ್ ಅಂದರೆ? ಅಯ್ಯೋ ನನಗಂತೂ ನಮ್ಮ ಅಮ್ಮನೆಲ್ಲ ಕೇಳಿದೆ ಕೊಡಿಸಿ ಅಂತೇಳಿ. ಇಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಕೊಡಿಸ್ಲೇ ಇಲ್ಲ ನೋಡಿ. ಯಾರಿಗೂ ಹೇಳಲ್ಲ ನಾನಂತೂ, ನೀವೇ ಕೊಡಿಸಿದ್ದೀರಾ ಅಂತ ಹೇಳ್ಬಿಟ್ಟು. ಪ್ಲೀಸ್ ಐಫೋನ್ ಕೊಡಿಸಿ. ನನ್ನ ಪಿಕ್ಚರ್ ಕರ್ಕೊಂಡೋಗಿರಲ್ಲ, ತುಂಬ ಚೆನ್ನಾಗಿತ್ತು ನನಗಂತೂ ಪಿಕ್ಚರು. ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಹೌದಾ? ಕೊಡ್ಸೋಣ, ನೋಡೋಣ. ನಿಜ ಕೊಡಿಸ್ತೀರಾ? ನಿಜನಾ? ತುಂಬ ಥ್ಯಾಂಕ್ಸ್. ನೀವು ನೋಡ್ರೆ ನಂಗೆ ತುಂಬ ಖುಷಿ ಆಗ್ತೈತೆ. ತುಂಬ ಥ್ಯಾಂಕ್ಸ್. ಅಯ್ಯೋ ಥ್ಯಾಂಕ್ಸ್ ಎಲ್ಲ ಯಾಕೆ? ಥ್ಯಾಂಕ್ಸ್ ಎಲ್ಲ ಏನು ಬೇಡ. ನನಗೆ ಲೆಕ್ಕ ಇಲ್ಲ ಬಿಡು ದುಡ್ಡು. ನನಗೆ ಗೊತ್ತು ನಿಮಗೆ ಲೆಕ್ಕ ಇಲ್ಲ ಅಂತ. ಅದಕ್ಕೆ ನಾನು ದುಡ್ಡು ಕೇಳ್ತಿರೋದು ನಿಮ್ಮ ಹತ್ರ. ಪ್ಲೀಸ್ ನನಗಿಲ್ಲ ಅಂತ ಹೇಳ್ಬೇಡಿ ಪ್ಲೀಸ್. ನಮ್ಗಂತೂ ನಿಮ್ಮ ಮೇಲೆ ಅದು ಎಷ್ಟು ಇಷ್ಟ ಆಗೋಗ್ಬಿಟ್ಟೈತೆ ನನಗಂತೂ ಅಂತಂದರೆ, ಜಾಸ್ತಿ ಇಷ್ಟ ಆಗೋಗ್ಬಿಟ್ಟೈತೆ ನನಗಂತೂ. ನೀವಂದರೆ ನನಗೆ ತುಂಬ ಇಷ್ಟ, ನೀವು ಅಂತಂದರೆ. ನಿನಗ ಜುಜುಮಿ ಒಯ್ಪು ಅಂತಾನೆ ನಾನು ಕೊಡಿಸ್ತೀನಿ ಬಿಡು. ಈ ವಿಷಯ ನನ್ನ ಹೆಂಡತಿ ಗೊತ್ತಾಗಬಾರ್ದು. ನಾನು ಹೆಂಡತಿ ಗೊತ್ತಾಗ್ಬಿಟ್ರೆ ಈ ವಿಷಯನ ಅಷ್ಟೇ ಊರು ಕೇರಿ ಎಲ್ಲ ಒಂದು ಮಾಡಾಕ್ಬಿಡ್ತಾಳೆ. ಇಂಥ ವಿಷಯನ ಯಾರಿಗಾನ ಹೇಳೋಕ್ಕಾಯ್ತದ? ಅದು ಇಂಥ ವಿಷಯನ ಇಲ್ಲ. ನಾನಂತೂ ಇಂಥ ವಿಷಯನೆಲ್ಲನೂ ಹೇಳೋದೇ ಇಲ್ಲಪ್ಪ. ನಾನಂತೂ ನನಗೆ ಗೊತ್ತಿಲ್ವಾ? ನೀನು ಹೆಂಡ್ತಿನಿ ಹತ್ರ ಎಂಥ ರಾಕ್ಷಸಿ ಅಂತೇಳ್ಬಿಟ್ಟು, ದೊಡ್ಡ ರಾಕ್ಷಸಿ. ಹೌದೌದು, ನನ್ನ ಹೆಂಡತಿ ಬರೀ ರಾಕ್ಷಸಿ ಅಲ್ಲ, ದೊಡ್ಡ ರಾಕ್ಷಸಿ. ಅವಳು ಸರಿ ಇಲ್ಲ, ಅದಕ್ಕೆ ನಾನು ಅವಳಿಗೆ ಹೇಳ್ಬೇಡ ಅಂತ ಹೇಳಿದ್ದು. ನೀನು ಕೊಡಿಸ್ತೀನಿ, ನೀನು ಯೋಚನೆ ಮಾಡಬೇಡ. ಸೇವಂತಿ, ಅಯ್ಯೋ ನಿಮ್ಮ ಹೆಂಡತಿ ಬಂದ್ಲು. ಸೇವಂತಿ, ಇಲ್ಲೇನು ಮಾಡ್ತಾ ಇದೆಯಾ? ನಾನು ನಿನಗೆ ಹೇಳಿದ ಕೆಲಸ ಏನು? ಇಲ್ಲೇನು ಮಾಡ್ತಾ ಇದೆಯಾ ನೀನು? ಅದು ನೀನು ಹೇಳಿದ್ದನ್ನೇ ಯೋಚನೆ ಮಾಡ್ತಾ ಇದ್ದೆ. ರೀ, ಕಾಫಿ ಕುಡ್ದಿದ್ದಾಯ್ತೇನೋ? ಅಮ್ಮ ಅದೇನೋ ಎಲೆಕ್ಷನ್ ಅದೇನೋ ಪಾಂಪ್ಲೆಟ್ಸ್ ಎಲ್ಲನೋ ಅದೇನೋ ಒಡ್ಸೋದಕ್ಕೆ ಅದೇನೋ ಸಿಂಬಲ್ ಎಲ್ಲನೂ ಗುರ್ತು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾವ್ರೆ. ಸಿಂಬಲ್ ಎಲ್ಲ ಗುರ್ತು ಮಾಡಿಬಿಟ್ಟು ಏನೋ ಬರಬೇಕಂತೆ. ನೀವು ಹೋಗಿ ಅದೇನೋ ಅಮ್ಮನ ಹತ್ರ ಕೇಳ್ಕೊಂಬಿಟ್ಟು ಬಾ ಹೋಗಿ. ಹಾಂ ಸರಿ ಆಯಿತು. ನಮ್ಮ ಅಣ್ಣನ ಹತ್ರ ಕೇಳಿ ಐಫೋನ್ ಕಿತ್ಕೊಂಡು ಎಲ್ಲ ಮಾಡಿ ಅಂತ ಹೇಳಿದ್ರೆ ನೀನು ನೋಡಿದ್ರೆ ಸುಮ್ಮನೆ ಇದೆಯಾ? ನಮ್ಮ ಅಣ್ಣನ ಬುಟ್ಟಿಗೆ ಹಾಕೊಳಕ್ಕೆ ನಿನ್ಗೆ ಆಗಲ್ಲ ಅಂತಂದಮೇಲೆ ಸುಮ್ಮನೆ ಹೋಗು, ನಾನು ಬೇರೆ ಯಾರನ್ನಾದ್ರೂ ನೋಡ್ಕೊತೀನಿ. ಲೇ, ಆಗಲೇ ನಿಮ್ಮ ಅಣ್ಣನ ಬುಟ್ಟಿಗೆ ಹಾಕೊಂಡಿದ್ದಾಯ್ತು. ನಿಜ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಬುಟ್ಟಿಗೆ ಹಾಕೊಂಡ? ನಾನು ಯಾಕೆ ಸುಳ್ಳು ಹೇಳಿ ನಿನಗೆ? ನಿಜವಾಗ್ಲೂ ಬುಟ್ಟಿಗೆ ಹಾಕೊಂಡೆ. ಅಯ್ಯೋ ನಿಜ ನೀನು ಹೇಳ್ತಿರೋದು? ಹಾಂ, ಬೇಕಾದ್ರೆ ನೋಡು, ಇವತ್ತು ನಾಳೆ ನನಗೆ ಐಫೋನ್ ಪಕ್ಕ ಬಂದೇ ಬರ್ತೈತೆ. ಸದ್ಯ ನನಗಂತೂ ಈಗ ಹೊಸಿ ಸಮಾಧಾನ ಆಯಿತು. ನನಗಂತೂ ಎಲ್ಲಿ ನಮ್ಮ ಅಣ್ಣ ಬೀಳಲ್ವೇನೋ ಬುಟ್ಟಿಗೆ ಅಂತ ಅಂದ್ಕೊಂಡಿದ್ದೆ. ಗಂಡಸೆ ಎಂತನೇ ಆಗಲಿ ಬಿದ್ದೇ ಬೀಳ್ಬೇಕಲ್ವಾ? ಬಿಡು, ಬಿದ್ದೇ ಬೀಳ್ತಾನೆ. ಅದ್ರಾಗೇನಂತೆ, ಸರಿಯಾಗಿ ಬೀಳ್ತಾವನೆ ನೋಡು. ಚೆನ್ನಾಗಿ ಕಿತ್ಕೊಂಡು ತಿನ್ನು, ಬಿಡಬೇಡ. ಹಂಗೇನಿಯಾ ಒಂದು ಚೂರ್ಚೂರೇನಿಯಾ ಆ ಮನೆಯಲ್ಲಿ ಪ್ರಿಯನ ಮೇಲೆ ದ್ವೇಷ ತುಂಬ್ತಾ ಇರು. ಹಂಗಂತೆ ಹಿಂಗಂತೆ ಅಂತ ಹೇಳ್ಬಿಟ್ಟು. ಸರಿ ಆಯಿತು. ಹಾಂ, ಅವರಿಬ್ಬರು ಮಧ್ಯೆ ಬಿರ್ಕುಂಟಾಗ್ಬಿಡ್ಬೇಕು. ಹಾಂ ಸರಿನಾ? ನೀನೇ ಕಿತ್ಕೊಂಡು ತಿನ್ನಬೇಕು ಅವ್ರ ಹತ್ರನೇನಿಯಾ. ಸರಿ ಕಣೆ, ನೀನು ಹೇಳ್ದಂಗೆ ಮಾಡ್ತೀನಿ ಬಿಡು. ಇವ್ರದ್ದು ಬರೀ ಪ್ಲ್ಯಾನ್ ಮಾಡೋದೇ ಆಯಿತು. ನಿನಗಂತೂ ಈ ಮನೆಯಾಗೆ ಜಾಸ್ತಿ ದಿನ ಉಳ್ಗಾಲ ಇಲ್ಲ ಬಿಡು. ಓ ಭ್ರಮೆ, ಇನ್ನೂ ಭ್ರಮೆನಾಗೆ ಬದುಕ್ತಿದ್ಯಾ? ಬದುಕು ಭ್ರಮೆನಾಗೇನೆಯಾ, ಚೆನ್ನಾಗಿ ಬದುಕು. ಹಾಂ, ಮುಂದೆ ಗೊತ್ತಾಯ್ತದೆ. ತಿರ್ಕ ಕನಸನ್ನ ಹಿಂಗೆ ಕಾಣ್ತಾ ಇದ್ನಂತ ಯಾವಾಗೂ ತಿರ್ಕೊಂಡ್ ಕನಸನ್ನ ನೀನು ಹಂಗೇನಿಯಾ ಚೆನ್ನಾಗಿ ಕನಸು ಕಾಣ್ತೀಯ. ತಿರ್ಕನ್ ಕನಸು. ಯಾವ ಕನಸು ಎಂಥ ಕನಸು ಅಂತ ಹೇಳ್ಬಿಟ್ಟು ನನಗೂ ಚೆನ್ನಾಗಿ ಗೊತ್ತು. ಗೇಟ್ ಪಾಸ್ ಕೊಡೋಕ್ಕೆ ಕಾಯ್ತಾ ಇದ್ದೀನಿ. ನೋಡೋಣ ನಿನಗ ನನಗ ಅಂತ ಹೇಳ್ಬಿಟ್ಟು. ಇವಳಿಗಿನ್ನ ಗೊತ್ತಿಲ್ಲ. ಗಂಡ ನಿನ್ನಿಂದೆ ಓಡಾಡ್ತಾವನೆ ಅಂತ ಹೇಳ್ಬಿಟ್ಟು ಗೊತ್ತಾದರೆ ಅವಾಗ ಅಡ್ಕೋಕ್ಕೆ ಬರ್ತಾಳೆ. ಸುಮ್ಮನಿರು. ನೋಡು, ನಿನ್ನ ಅಣ್ಣನ ಯಾವ ಥರ ತಲೆ ಕೆಡಿಸ್ಬೇಕು ಅಂತಂದರೆ, ನೀನೇ ಪ್ರಾಣ, ನೀನೇ ಜೀವನ ಥರ ನೀನೇ ತಲೆ ಕೆಡಿಸ್ಬೇಕು. ಸರಿನಾ? ಸರಿ ಅಂತ ಹೇಳಿದ್ನಲ್ಲ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಐಫೋನ್ ತಗೊಂಬಿಟ್ಟು ಬಂದು ನಿನಗೆ ತೋರಿಸೋ ಜವಾಬ್ದಾರಿ ನಂದು. ಸರಿನಾ? ನಿನ್ಗೆ ಹೇಳಿದ್ದೀನಿ ತಾಯಿ, ನಾನು ಐಫೋನ್ ತೋರಿಸ್ತೀನಿ. ನೀನು ಸುಮ್ಮನೆ ಇರು, ನೀನು ತಲೆ ಕೆಡಿಸ್ಕೋಬೇಡ. ಸರಿ ಆಯಿತು. ನನಗೇನು ಇವಳು ಗಂಡ ಆದ್ರೇನೋ ಅವಳು ಗಂಡ ಆದ್ರೇನೋ,
ನನಗೇನು ಬರೋದು ಬರ್ತಾ ಇದ್ರೆ ಅಷ್ಟೇ ನಿನ್ನೆ ಸಾಕು, ಇನ್ನೇನು ಬೇಕಾಗಿಲ್ಲ ನನಗಂತೂ. ಒಂದು 2 ದಿನ ಇಲ್ಲಿರೋದು, ಆಮೇಲೆ ಎಸ್ಕೇಪ್ ಆಗೋದಕ್ಕೆ ಯಾರು ಕೊಡ್ಸಿದ್ರೆ ಏನಂತ ಐಫೋನು. ಇವ್ರ ಅಣ್ಣ ಅಂತೂ ಭಾಳ ಕ್ವಾಪ್ ಇಷ್ಟ. ಗರ 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 ಅಂತ ಬೈದಾಕ್ಬಿಡ್ತಾನೆ. ಯಾಕೆ ಬೇಕು ಅಣ್ಣನ ಸವಸ, ಈ 7 ಗಂಟೆ ಜೊಲ್ಪಾಟಿ ನೀಟಾಗಿ ಬಿದ್ದುಬಿಟ್ಟ ಹೆಂಗೋನು. ನೈಸ್ ಮಾಡ್ಕೊಂಡೆ ನೀನು ಹೆಂಗೋ ಐಫೋನ್ ಕಿತ್ಕೊಬಿಡ್ತೀನಿ. ಅಣ್ಣ 1.5 ಲಕ್ಷ ನೀನು ಹೆಂಗಾರ ಮಾಡಿ ಸಾಲ ಕೊಡಲೇಬೇಕು. ನಾನು ಭಾಳ ಕಷ್ಟ ಇದ್ದೀನಿ, ಅದಕ್ಕೆ ನಿನ್ನೆ ಬಿಸ್ನೆಸ್ ಏನೋ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ನನ್ನ ಜಮೀನು ಎಲ್ಲ ಅಂದರೆ ನನಗೆ ಗೊತ್ತೈತಲ್ಲ ನಿಮಗೂ, ನಮಗೆಲ್ಲ ಕೊಟ್ಟವ್ರೆ ಜಮೀನು ಎಲ್ಲನೂ ಅಂತ ಹೇಳ್ಬಿಟ್ಟು, ಅದಕ್ಕೆ ಆ ಜಮೀನು ಒಳಗಡೆ ಹೆಂಗೋ ನಿಮಗೆ ಸಾಲ ತೀರಿಸೋ ಜವಾಬ್ದಾರಿ ನಂದು. ಜಮೀನು ಒಳಗಡೆ ಹೆಂಗೋ ಮ್ಯಾನೇಜ್ ಮಾಡಿಬಿಟ್ಟು ಸಾಲ ತೀರಿಸ್ತೀನಿ. ಅಣ್ಣ ಪ್ಲೀಸ್ 1.5 ಲಕ್ಷ ಕೊಟ್ಬಿಡೋಣ ಸಾಕು. ಇದೇನಿಲ್ಲ ನಿಂದು ನಿಮ್ಮ ಅಪ್ಪ ಸಾವುಕಾರ, ನಿಮ್ಮ ಅತ್ತೆ ಸಾವುಕಾತಿ, ಆದ್ರೂ ಬಂದ್ಬಿಟ್ಟು ದುಡ್ಗೆಲ್ಲ ಹಿಂಗೆಲ್ಲ ಕೇಳ್ತಿಯಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದೊಳ್ಳೆ ಸುರೋಯ್ತು. ಅಲ್ಲ ನಿಮ್ಮ ಅತ್ತೆ ಹಂಗೇನೆ ನಿಮ್ಮ ಅಮ್ಮ ಇವ್ರ ಹತ್ರನೇ ಕೇಳಿದ್ರಾಗಲ್ವಾ, ನೀನು ಹೆಂಡ್ತಿ ಬೇರೆ ಚೆನ್ನಾಗೇನೋ ಬಿಸ್ನೆಸ್ ಮಾಡ್ತಾವಳಂತೆ. ಈಗ ನೋಡಿ ನೀನು ನಮ್ಮ ಹತ್ರ ಕೇಳ್ತಾ ಇದೆಯಾ ಸಾಲನ. ಅಣ್ಣ ದಯವಿಟ್ಟು ಇಲ್ಲ ಅಂತ ಅನ್ಬಿಡ ಕಣಣ್ಣ, ಪ್ಲೀಸ್ ಅಣ್ಣ, ಇಲ್ಲ ಅಂತ ಅನ್ಬಿಡ ಕಣಣ್ಣ. ಭಾಳ ಅಂದರೆ ಭಾಳ ಕಷ್ಟದಾಗಿದ್ದೀನಿ ಕಣಣ್ಣ, ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ. ನಾನು ವಾಪಸ್ ಕೊಡಲಿಲ್ಲ ಅಂತಂದರೆ ಕೇಳು, ಇನ್ನೊಂದು ವಾರ ಟೈಮ್ ಕೊಡು, ಇನ್ನೊಂದು ವಾರದಾಗೆ ಹೆಂಗೋ ಮಾಡಿ ನಾನು ವಾಪಸ್ ಕೊಟ್ಬಿಡ್ತೀನಿ. ಸರಿ ಇರು ನೋಡು, ನನಗಂತೂ ವಾರದೊಳಗಡೆ ದುಡ್ಡು ಬೇಕು, ಇಲ್ಲ ಅಂದರೆ ನಿಮ್ಮ ಮನೆ ಹತ್ರ ಬಂದು ಕೂಗಾಡಬೇಕಾಗ್ತದೆ. ಈಗಲೇ ಹೇಳಿದ್ದೀನಿ, ಅದೇನೋ ಕಷ್ಟ ಅಂತಿರೋದು ಕೊಡ್ತಾ ಇದ್ದೀನಿ ಅಷ್ಟೇ. ಕಷ್ಟ ಇಲ್ಲ ಅಂತ ಹೇಳಿದರೆ ನಾನಂತೂ 10 ಪೈಸೆನೂ ಕೊಡ್ತಿರ್ಲಿಲ್ಲ. ಏನೋ ಕಷ್ಟ ಆಗಿದೆಯಾ ಅಂತ ಹೇಳ್ಬಿಟ್ಟು ಆಯಿತು ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ಸರಿ ಅಣ್ಣ ಆಯಿತು. ಇನ್ನೇನಂತೆ, ನಾನೆಲ್ಲ ವಾಪಸ್ ಕೊಟ್ಬಿಡ್ತೀನಿ ಅಣ್ಣ. ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೆಗೆ ಕೂತ್ಕೊಂಡಷ್ಟು ಬೆಲೆ ಇರಲ್ಲಣ್ಣ, 10 ಪೈಸದ ಬೆಲೆನೂ ಇರಲ್ಲ. ಅದಕ್ಕೆ ಬೆಲೆ ಇಲ್ದಿರ ಸುಮ್ಮನೆ ಇರೋದಕ್ಕೆ ನಾನು ಏನಾದರೂ ಮಾಡೋದು ಇಷ್ಟು ವಾಸಿ ಅಲ್ವಾ ಅಣ್ಣ, ಅದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿರೋದು. ಸರಿ ಆಯಿತು, 1 ನಿಮಿಷ ಇರು ಬರ್ತೀನಿ. ಅಪ್ಪ ಸದ್ಯ ಕೊಟ್ಟರೆ ಸಾಕು, ಸಾಲನ ಹೆಂಗನ ಮಾಡಿ ಸಾಲ ತೀರಿಸ್ಬಿಡ್ತೀನಿ. ನಾನು ಹೋಗಿ ನನ್ನ ಜಮೀನ ಮಾರಾಕೋದು ಏನೋ ಒಂದು ಮಾಡ್ತೀನಿ. ಮಾಡಿಬಿಟ್ಟು ನೀಟಾಗಿ ಎಲ್ಲನೂ ನಾನೇನೇ ಸಾಲ ಪಾಲ ಎಲ್ಲ ತೀರಿಸ್ಕೊಬಿಡ್ತೀನಿ. ಪಾಪ ಸೇವಂತಿ ನಾನು ಎಷ್ಟು ಇಷ್ಟಪಡ್ತಾವಳೆ ಅಂದರೆ ಅಷ್ಟು ಇಷ್ಟಪಡ್ತಾವಳೆ. ಈ ಹುಡುಗಿಯರಿಗೆ ಮನಸ್ಸು ನೋಯಿಸ್ಬೇಕು ಅಂತಂದರೆ ನನಗೆ ಇಷ್ಟನೇ ಆಗಲ್ಲ ಕಣಪ್ಪ. ನನಗಂತೂ ಹುಡುಗಿಯರ್ಗೆ ಅದು ಹೆಂಗೆ ಮನಸ್ಸು ನೋಯಿಸೋಕ್ಕಾಯ್ತದೆ ನನಗೆ. ನಾವು ಅದನ್ನು ಹುಡುಗಿಯರಿಗೆ ಮನಸ್ಸು ನೋಯಿಸೋದು ಅಂದರೆ ನಂಗೆ ಇಷ್ಟ ಆಗಲ್ಲ. ಹುಡುಗಿಯರ ಮನಸ್ಸು ಮೃದುವಾಗಿರ್ತದೆ, ಹಾಗೆಲ್ಲ ನೋಯಿಸ್ಬಾರ್ದು. ಇವಣ್ಣ ಬರಲಿ, ಇರು ಫಸ್ಟ್ ದುಡ್ಡು ಕೊಡಲಿ. ತಗೊಳಪ್ಪ ದುಡ್ಡನ್ನ. ನೀನು ಯಾರಾದರೂ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನಂತೂ ಮನೆ ಹತ್ರ ಹುಡ್ಕೊಂಬಿಟ್ಟು ಬರ್ತೀನಿ. ಅಣ್ಣ ನೀನು ದುಡ್ಡು ಕೊಟ್ಟಲ್ಲ ಅಷ್ಟೇನೇ ಸಾಕು. ಈ ವಿಷಯ ನಿನ್ನ ಮಧ್ಯೆ ಮಾತ್ರನೇ ಇರಲಿ ಕಣ್ಣ. ದುಡ್ಡು ವಾಪಸ್ ಕೊಡೋ ಜವಾಬ್ದಾರಿ ನಂದು. ಸರಿ ಆಯಿತು. ಹೆಂಗೋ ದುಡ್ಡು ಕೊಟ್ಟಿದ್ದೀನಿ, ಆಮೇಕಿಂತ ಅದು ಇದು ಅಂತಂದರೆ ಸರಿ ಇರಲ್ಲ. ದುಡ್ಡಿನ ವ್ಯವಹಾರದಾಗ ನಾನಂತೂ ಭಾಳ ಸ್ಟ್ರಿಕ್ಟು. ಸರಿ ಕಣ್ಣ, ನೀನು ದುಡ್ಡಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ ಬಿಡು. ಸರಿ ಆಯಿತು, ತಗೊಂಡೋಗಿ ಆದಷ್ಟು ಬೇಗ ತಂದುಕೊಡು. ಮನೆಯಾಗೆ ಇಬ್ಬರು ಸಾಹುಕಾರನೇ. ಇವನು ಇವ್ರ ಅತ್ತೆನೂ ಸಾಹುಕಾತಿನೇ, ಅವ್ರ ಅಮ್ಮರು ಸಾಹುಕಾರನೇ ಬಿಡು. ಹೆಂಗೋ ದುಡ್ಡು ವಸೂಲಿ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಜಯ್ಯಕ್ಕಂತ ವಸೂಲಿ ಆಗಲ್ಲ ಅಂದ್ರೂ ಈ ಭದ್ರಮ್ಮನ ಹತ್ರ ವಸೂಲಿ ಮಾಡ್ಕೋಬೋದು ದುಡ್ಡನ್ನ. ಹೆಂಗೋ ಹೋಗಿ ಕೂಗಾಡಿದ್ರೆ ಕೊಟ್ಟೆ ಕೊಡ್ತಾಳೆ. ಇಲ್ಲ ಅಂದರೆ ಇವನ್ ಜಮೀನ ಜಪ್ತಿ ಮಾಡ್ಕೊತೀನಿ ಅಷ್ಟೇ. ತಗೋ, ಐಫೋನ್ ಕೇಳ್ತಾ ಇದ್ದಲ್ಲ, ನಿನಗೋಸ್ಕರ ಐಫೋನ್ ತಗೊಂಬಿಟ್ಟು ಬಂದಿದ್ದೀನಿ. ಅಯ್ಯೋ ನಿಜನಾ? ಕನ್ಸೋ ನನ್ಸೋ ಒಂದು ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಐಫೋನ ಇದು? ಅಯ್ಯೋ ಐಫೋನೇನೆ. ತುಂಬ 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 ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಐಫೋನ್ ನೋಡ್ತಾ ಇದ್ರೆ ನಂಗೆ ಭಾಳ ಖುಷಿ ಆಗ್ತಾಯಿದೆ. ತುಂಬ ಥ್ಯಾಂಕ್ಸ್. ವಾವ್, ಸೂಪರ್ ಆಗೈತೆ. ಅಯ್ಯೋ ಎಷ್ಟು ಚೆನ್ನಾಗಿರೋ ಐಫೋನ್ನ ನಾನು ನೋಡ್ತೀನಿ, ಕನಸಾಗಾದ್ರೂ ಮುಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಆದರೆ ಇವಾಗ ನಾನು ನೋಡ್ತಿರೋದು ನೋಡಿ, ಇದು ನನ್ನ ಐಫೋನು ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗೈತೆ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಬಿಡಿ ನಿಮ್ಗೆ ಇಷ್ಟಪಟ್ಟರೆ ನಾನು ಕೊಡಿಸ್ದೆ ಅಷ್ಟೇನೆ. ಇದೆಲ್ಲ ನನಗೇನು ಲೆಕ್ಕನೂ ಇಲ್ಲ. ನನ್ನ ಹೆಂಡತಿ ನೋಡಿದ್ರೆ, ನಿಮ್ಮ ಹೆಂಡತಿಗೇನು ಗೊತ್ತಾಗಲ್ಲ ಬಿಡಿ, ನಾನು ಮ್ಯಾನೇಜ್ ಮಾಡ್ತೀನಿ. ಅದು ಬೇರೆ ನೀವು ನನ್ನ ಜಾಸ್ತಿ ಇಷ್ಟ ಬೇರೆ ಪಡ್ತೀನಿ ಹಂಗೆ ಹಿಂಗೆ ಅಂತಂದ್ರೆ ನನಗೇನೋ ಒಂಥರ ಆಗೋಗ್ಬಿಡ್ತು. ಅಷ್ಟೊಂದೆಲ್ಲ ಇಷ್ಟಪಟ್ಬಿಡ್ತಾರಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಷ್ಟೊಂದೆಲ್ಲ ಇಷ್ಟಪಡಬೇಕಾದ್ರೆ ನಾನು ಸುಮ್ಮನೆ ಇದ್ರೆ ಹೆಂಗೆ ಹೇಳು? ಅದಕ್ಕೇ ನಿಮ್ಮ ಇಷ್ಟಕ್ಕೆ ಬೆಲೆ ಕೊಟ್ಬಿಟ್ಟು ನಾನು ಕೊಡ್ಸಿದ್ದೀನಿ. ನಿಮಗೆ ನನ್ನ ಮೇಲೆ ಅಷ್ಟೊಂದು ಇಷ್ಟ ಅಲ್ವಾ, ಅದಕ್ಕೆ. ಹೌದು, ನನಗೆ ನಿಮ್ಮ ಮೇಲೆ ನಂಗೆ ಜಾಸ್ತಿ ಪ್ರೀತಿ, ಜಾಸ್ತಿ ಅಭಿಮಾನ, ಜಾಸ್ತಿ ಅದು ಏನೇನೋ ಐತೆ ನಿಮ್ಮ ಮೇಲೆ. ತುಂಬ ಥ್ಯಾಂಕ್ಸ್ ನನಗೆ ಐಫೋನ್ ಕೊಡಿಸಿದ್ದಕ್ಕೆ. ನಿಜವಾಗೂ ನಮ್ಮ ಅಮ್ಮ ಸಮೇತ ಕೇಳಿದ್ರು ಕೊಡಿಸ್ತಾನೂ ಇರಲಿಲ್ಲ. ಅಯ್ಯೋ ನಮ್ಮಮ್ಮ ತಲೆನೂ ಕೆಡ್ಸ್ಕೊತಿರಲಿಲ್ಲ. ಆದರೆ ನೀವು ಕೊಡಿಸಿದ್ರಲ್ಲ, ನನಗೆ ಅಷ್ಟೇ ಸಾಕು. ತುಂಬ ಥ್ಯಾಂಕ್ಸ್. ಅಯ್ಯೋ ಪರವಾಗಿಲ್ಲ. ಇನ್ಮೇಲೆ ನಾನು ಮಾತಾಡೋದೆಲ್ಲ ಐಫೋನಲ್ಲೇನೆ. ಎಲ್ರಿಗೂ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತೀನಿ. ನಿಮ್ಗೆ ಇದು ಯಾವ ಲೆಕ್ಕನೂ ಇಲ್ದಂಗೆ ಇರ್ಬೋದು, ಆದರೆ ನನಗಂತೂ ಐಫೋನ್ ಮೇಲೆ ಅದು ಏನೇನೋ ಆಸೆ, ಏನೇನೋ ಇಷ್ಟ ಐತೆ ಬಿಡಿ. ಐಫೋನ್ ಅಂದರೆ ನನಗೆ ಭಾಳ ಇಷ್ಟ. ತಗೊಂಡು ಆರಾಮಾಗಿ ಓಡಾಡು. ಸರಿನಾ? ನಾನು ಕೊಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದ್ರಂತೂ ಸರಿ ಬರಲ್ಲ ಆಮೇಲೆ. ಗೊತ್ತಾಗಬಾರ್ದು ಅಷ್ಟೇನೆ. ಅಯ್ಯೋ ನಾನು ಯಾರಿಗೂ ಗೊತ್ತಾಗಕ್ಕೆ ಬಿಡಲ್ಲ ಬಿಡಿ. ತಲೆ ಯಾಕೆ ಕೆಡ್ಸ್ಕೊಂತೀರಾ? ನಾನು ಯಾರಿಗೂ ಗೊತ್ತಾಗಕ್ಕೇನೇ ಬಿಡಲ್ಲ. ಸರಿ, ನನ್ನ ಹೆಂಡತಿ ಗೊತ್ತಾದ್ರೆ ಗೊತ್ತಲ್ಲ. ನಿಮ್ಮ ಹೆಂಡತಿ ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ, ಸುಮ್ಕಿರಿ. ನಿಮ್ಮ ಹೆಂಡತಿಗೆ ಏನೂ ಗೊತ್ತಾಗಕ್ಕಿಲ್ಲ. ನಿಮ್ಮಂತ ಬುದ್ಧಿವಂತನೇ ಇರಬೇಕು ನಿಜವಾಗ್ಲೂ. ನೀನು ಇಷ್ಟೊಂದು ಬುದ್ಧಿವಂತ ಆಗಿರೋದಕ್ಕೇನೆ ಚೆನ್ನಾಗಿ ಬೆಳೀತಿರೋದು. ಸರಿ ಆಯಿತು, ನಾವಿಬ್ರು ಜೊತೆಗೆ ಹೋದ್ರೆ ಅನುಮಾನ ಬಂದ್ಬಿಡ್ತೈತೆ. ನಾನು ಹಿಂಗಾಸ್ ಹೋಗ್ತೀನಿ, ನೀನು ಆಮೇಲೆ ಆ ಕಡೆ ಬಾ. ಸರಿ ಆಯಿತು.
ಅಪ್ಪ ಹೆಂಗೆ ಐಫೋನ್ ಕೊಡಿಸ್ಕೊಂಡೆ. ನೇತ್ರ ಅವಳೇ ಮನೆ ಕರ್ಕೊಂಡು ಬಂದು ಅವಳ ಗಂಡನ್ನೇ ನನಗೆ ಬಿಟ್ಕೊಟ್ಟಂಗೆ ಆಯಿತು. ಪರವಾಗಿಲ್ಲ, ಇವನ ಹತ್ರನೂ ದುಡ್ಡು ಪಡ್ಡು ಎಲ್ಲ ಚೆನ್ನಾಗೈತೆ ಅಂತ ಅನ್ನಿಸ್ತೈತೆ. ಇಲ್ಲಾಂದ್ರೆ ಐಫೋನ್ ಹೆಂಗೆ ಕೊಡ್ಸೋನು ಅಲ್ವಾ? ಯಪ್ಪ ಐಫೋನ್ ನೋಡು, ನಾನು ಹೇಳಿಲ್ವೇ ನಾನು ಕೊಡಿಸ್ಕೊಂತೀನಿ ಅಂತೇಳ್ಬಿಟ್ಟು. ನೋಡು ಐಫೋನ್ನ ನಿಜವಾಗ್ಲೂ ಕೊಡಿಸ್ತಾನ ಅಣ್ಣ, ನಿಜವಾಗ್ಲೂ ಕೊಡಿಸ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಐಫೋನ್ ಹೆಂಗೆ ಬರೋದು ಯೋಚನೆ ಮಾಡು. ನಿಜವಾಗ್ಲೂ ಕೊಡಿಸ್ದ. ತುಂಬ ಥ್ಯಾಂಕ್ಸ್, ತುಂಬ 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 ಥ್ಯಾಂಕ್ಸ್. ಹಬ್ಬ ಹೆಂಗೋನು ಐಫೋನ್ ಎಲ್ಲ ಕೊಡಿಸ್ಕೊಂಬಿಟ್ಟಲ್ಲ, ತುಂಬ ಥ್ಯಾಂಕ್ಸ್. ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. 1.5 ಲಕ್ಷ ರೂಪಾಯಿ ಫೋನ್ ತಗೊಳಂಗೆ ಮಾಡ್ಬಿಟ್ಟಲ್ಲ ನಿನ್ನಿಂದನೇ. ನೀನೇ ತಾನೇ ಮನೆ ಕರ್ಕೊಂಡು ಬಂದಿದ್ದು. ನೋಡು, ಆದಷ್ಟು ಬೇಗ ಏನು ಬೇಕು ಅದನ್ನು ಕಿತ್ಕೊಂಡು ಆ ಮನೆಯಾಳಿನ ಈಚೆ ಕಡೆಗೆ ಹಾಕ್ಬಿಟ್ಟು ನೀನು ಒಳಗಡೆಗೆ ಬರಬೇಕು. ಅದೇನು ಮಾಡ್ತೀಯೋ ಮಾಡು, ಗೊತ್ತು ನನಗೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಹೇಳಿ. ನೋಡು, ಆದರೆ ಅವರಿಬ್ರು ದೂರ ಮಾಡೋ ಜವಾಬ್ದಾರಿ ನಂದು. ಇವತ್ತು ಐಫೋನ್ ಕೊಡಿಸೋನೆ, ನಾಳೆಗೆ ಇನ್ನೊಂದೇನಾದರೂ ಕೊಡಿಸ್ಕೊತೀನಿ. ಬಿಡಬೇಡ. ಆ ಮನೆಯಾಳಿ ಪ್ರಿಯ ಬೀದಿಗೆ ಬರಬೇಕು. ನಮ್ಮ ಅಣ್ಣ ಒಳ್ಳೆ ಬಿಡು, ನನಗೆ ನಮ್ಮ ಅಣ್ಣ ಬೀಳ್ತಾನೆ ಅಂತ ಅನ್ಕೊಂಡಿರಲ್ಲ, ಹೆಂಗೋ ಬಿದ್ದವನಿ. ಈ ವಿಷಯನ ಯಾರಿಗೂ ಹೇಳ್ಬೇಡ, ಮನೆಗಿದ್ದಾಗ ಮಾತಾಡಿಸ್ಬೇಡ. ಮನೆಗಿದ್ದಾಗ ನಾನು ಅವಾಗವಾಗ ಸಿಡುಕ್ತಾ ಇರ್ತೀನಿ, ಬೇಜಾರು ಮಾಡ್ಕೋಬೇಡ ಅಂತ ಎಲ್ಲ ಹೇಳೋನಿ. ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಾಗ್ಬಿಡ್ತೈತೆ ಅಂತ ಹೇಳ್ಬಿಟ್ಟು ಅವಾಗವಾಗ ನಾನು ಹಂಗೆ ಬೈದಾಡ್ತೀನಿ ಅಂತ. ಪರವಾಗಿಲ್ಲ ಬಿಡಿ ಅಂತ ಹೇಳಿದ್ದೀನಿ. ನನಗೇನಂತೆ, ಎಲ್ಲರ ಮುಂದೆ ಹೆಂಗನ ಇರಲಿ ಬಿಡು, ನನ್ನ ಜೊತೆ ಚೆನ್ನಾಗೋನಲ್ಲ ಅಷ್ಟೇ ಸಾಕು ಬಿಡು. ಯಾರಾದ್ರೂ ಗೊತ್ತಾಗಲಿಲ್ಲ ಅಂದರೆ ಸ್ಟಾರ್ಟಿಂಗ್ ಹಿಂಗೆ ಇರ್ತೈತೆ, ಆಮೇಲೆ ಬರ್ತಾ ಎಲ್ಲ ಗೊತ್ತಾಗಲ್ವಾ? ಬರ್ತಾ ಎಲ್ಲ ಗೊತ್ತಾಗ್ತೈತೆ. ಆಮೇಲೆ ನೋಡೋಣ ಬಿಡು ಬರ್ತಾ. ಸರಿ ಹಂಗಾದರೆ ಆಯಿತು. ನೀನು ಹೇಳು, ಯಾವಾಗೂ ಎಂಟಿ ಅಂತ ಅವಳ ಜೊತೆ ಇರಬೇಡ, ನಂಗೆ ಇಷ್ಟ ಆಗೋಕ್ಕಿಲ್ಲ. ಎಂಟಿಯಿಂದ ಹುಸಿ ದೂರ ಇರು ಅಂತೇಳು. ಯಾವಾಗ ಒತ್ತಾಕೊಂಡಿರ್ತಾನೆ, ಅವಳಿಗೆ ಸಪೋರ್ಟ್ ಮಾಡ್ತಿರ್ತಾನೆ. ಅದನ್ನು ಫಸ್ಟು ತಪ್ಪಿಸು, ಹೆಂಗನ ಮಾಡಿಬಿಟ್ಟು. ಸರಿನಾ? ಸರಿ, ಈ ವಿಷಯ ನಿನ್ನ ಮಧ್ಯೆ ಮಾತ್ರನೇ ಇರಲಿ. ನೀನು ಹೆಂಗೋ ಐಫೋನ್ ಸಿಕ್ತಲ್ಲ, ನನಗೂ ಖುಷಿ, ನಿನಗೂ ಖುಷಿ. ನಾನು ಖುಷಿ ಅಂತ ಕೇಳ್ತೀಯ? ಕುಣಿದಾಡ್ತಿದ್ದೀನಿ, ನಿಮ್ಮ ಮನೆ ಫುಲ್ಲು ಫೋಟೋಸ್ ತಗೋತಾ ಇದ್ದೀನಿ. ನಾನು ಇನ್ನೂ ಇಲ್ಲೆಲ್ಲ ಫೋಟೋಸ್ ತಗೊಂಬಿಟ್ಟು ಬರ್ತೀನಿ, ನೀನು ಹೋಗು. ಸರಿ ಆಯಿತು. ಇವಳು ಗಂಡ ಅಂತ ಗೊತ್ತಿದ್ರೆ ಹಾರ್ಟ್ ಅಟ್ಯಾಕ್ ಹೋಗ್ಬಿಡೋದು ಇವಳಿಗೆ. ನಾನು ಹೇಳೋದಿಲ್ಲ ಬಿಡು, ಸ್ವಲ್ಪ ಎಷ್ಟು ಕೊಡಿಸ್ಕೋಬೇಕು ಅಷ್ಟು ಕೊಡಿಸ್ಕೊಂಡು ನೀಟಾಗಿ ಇಲ್ಲಿಂದ ಎಸ್ಕೇಪ್ ಆಯ್ತೀನಿ. ಇವಳಿಗೆ ಹೇಳ್ಬಿಟ್ಟು ಏನು ಪ್ರಯೋಜನ ಹೇಳು? ಇವಳಿಗಂತೂ ಏನೂ ಹೇಳಲ್ಲ.